ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಟೈಮ್ ಸೀರೀಸು ಎಲ್ಲರೂ ಕೇಳ್ತಿದ್ದೀರಾ. ಮ್ಯಾಕ್ಸಿಮಮ್ ಕಮೆಂಟ್ಸ್ ಟೈಮ್ ಸೀರೀಸ್ ಹೆಂಗೆ ಮಾಡೋದು ಮೇಡಮ್ ಅಂತ ಇತ್ತು. ಈಗ ಟೈಮ್ ಸೀರೀಸ್ ನೋಡಿ, ನಾನಿಲ್ಲಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ ಮಾಡಿದರೆ ನಿಮ್ಗೆ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಬಟ್ ಸೇಮ್ ಥರನಾದ ಕ್ವಶನ್ನೇ ಬರ್ಬೋದಲ್ಲಿ. ಓಕೆ, ಈಗ 38th ಕ್ವಶನ್ನು. 38th ಅಂದರೆ ಲಾಸ್ಟ್ ಕ್ವಶನ್ ಆಲ್ಮೋಸ್ಟು ಟೈಮ್ ಸೀರೀಸ್ ಆಗಿರುತ್ತೆ. ನಿಮಗೆ ಟೈಮ್ ಸೀರೀಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರು. ಈಗ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎ ಮತ್ತು ಬಿ ಅಂತ ಕ್ವಶನ್ ಇದೆ, ಹೌದಾ? ಎ ಕ್ವಶನ್ ಏನಿದೆ, 5 ಇಯರ್ಲಿ ಮೂವಿಂಗ್ ಎವರೇಜ್ ಅಂತ ಇದೆ. ನಿಮಗೆ ಇಯರ್ ಕೊಟ್ಟಿದ್ದಾರೆ, ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ವ್ಯಾಲ್ಯೂ ಕೊಡ್ಬೋದು, ಪ್ರಾಫಿಟ್ ಕೊಡ್ಬೋದು, ಸೇಲ್ಸ್ ಇರ್ಬೋದು. ಓಕೆ, ಇದು 5 ಇಯರ್ಲಿ ಇರ್ಬೋದು, 4 ಇಯರ್ಲಿ ಇರ್ಬೋದು, ಅಥವಾ 3 ಇಯರ್ಲಿ. ಓಕೆ, 5 ಇರ್ಬೋದು, ಆರ್ 4 ಆರ್ 3 ಇರ್ಬೋದು. ನಿಮಗೆ ನಾನು ಇಲ್ಲಿ 5 ಇಯರ್ಲಿ ಮಾಡಿ ತೋರಿಸ್ತೇನೆ ನೋಡಿ. ನಿಮಗೆ 2016, 17, 18, 19, 20, 21, 22, 23 and 24. Okay, the values is given as 40, 44, 41, 47, 43, 55, 54, 56 and 62. ಓಕೆ, 5 ಇಯರ್ಲಿ ಮೂವಿಂಗ್ ಎವರೇಜಸ್ ಅಂದಾಗ ಇಲ್ಲಿ ನಾವೇನು ಮಾಡ್ತೀವಿ, ಮೂವಿಂಗ್ ಟೋಟಲ್ ತೊಗೋತೀವಿ. 5 ಇಯರ್ಲಿ ಮೂವಿಂಗ್ ಟೋಟಲ್. ನೆಕ್ಸ್ಟಲ್ಲಿ ಮೂವಿಂಗ್ ಟೋಟಲ್ ಅಂದಾಗ 5 ವ್ಯಾಲ್ಯೂಸನ್ನು ಆ್ಯಡ್ ಮಾಡಿಬಿಟ್ಟು, ಅಂದರೆ 1 2 3 4 5 ವ್ಯಾಲ್ಯೂಸ್ ಆ್ಯಡ್ ಮಾಡಿಬಿಟ್ಟು ಸೆಂಟರಿಗೆ ಬರೀತೀವಿ ನಾವಿಲ್ಲಿ. ಇಲ್ಲಿ ಟೋಟಲ್ ಮಾಡ್ತೀನಿ ನಾನು ಇವಾಗ. ಫಸ್ಟು 2 ಗ್ಯಾಪ್ ಬಂದುಬಿಡುತ್ತೆ ನಿಮಗಿಲ್ಲಿ. ಫಸ್ಟ್ 2 ಗ್ಯಾಪ್ ಬರುತ್ತೆ. 5 ವ್ಯಾಲ್ಯೂ ಅಂದರೆ 5 ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ ಅಲ್ಲಿ ಬರೋ ಆನ್ಸರು 215. ಓಕೆ, ನೆಕ್ಸ್ಟು ಒಂದು ಬಿಟ್ಬಿಡ್ತೀವಿ ನಾವು. ನೆಕ್ಸ್ಟ್ ಅಗೇನ್ 5 ವ್ಯಾಲ್ಯೂಸ್ 1 2 3 4 5 ಅಂದರೆ ಈ 4 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಳ್ತೀವಿ. ಆವಾಗ ಎಷ್ಟು ಬಂತು? 230. ಅಗೇನ್ ಲಿವಿಂಗ್ 2 ವ್ಯಾಲ್ಯೂಸ್, ನೆಕ್ಸ್ಟ್ 5 ವ್ಯಾಲ್ಯೂಸ್. ನೆಕ್ಸ್ಟ್ ಈಸ್ 240. Next is 255. Next is 270. Okay, this one is gap and this one is a gap. After this, the 4th column is the trend values. Trend values. 215 divided by 5 ಮಾಡಬೇಕು ನಾವಲ್ಲೇ. ಪ್ರೀವಿಯಸ್ ಕಾಲಮ್ ದಿಸ್ 5 ಇಯರ್ಲಿ ಮೂವಿಂಗ್ ಟೋಟಲ್ ಮಾಡ್ಕೊಂಡಿದ್ದೀವಲ್ಲ, ಡಿವೈಡ್ ಬೈ 5 ಮಾಡಿದಾಗ ದಟ್ ಈಸ್ 43, 46, 48, 51 ಆ್ಯಂಡ್ 54. ಓಕೆ, ಇದು ನಿಮಗೆ ಫಸ್ಟ್ ಎ ಪಾರ್ಟ್ ಈಗ ಕಂಪ್ಲೀಟ್ ಆಯಿತು ನೋಡಿ. ಹೀಗೆ ನೀವು ಏನು ಮಾಡ್ತೀರಿ, 3 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಳ್ತೀವಿ. 3 ಇಯರ್ಲಿ ಕೊಟ್ಟಾಗ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ 3 ಮಾಡಿಬಿಡ್ತೀವಿ. ಅದು ಕೂಡ ತುಂಬ ಈಸಿ. ಬಟ್ 4 ಇಯರ್ಲಿ ಕೊಟ್ಟಾಗ ಮಾತ್ರ ಅಲ್ಲಿ 4 ಇಯರ್ಲಿ 4 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಳ್ತೀವಿ ನಾವು. ಓಕೆ, ಆಮೇಲೆ 2 ವ್ಯಾಲ್ಯೂಸನ್ನ ಆ್ಯಡ್ ಮಾಡ್ಕೊಳ್ತೀವಿ. ಅಗೇನ್ ಡಿವೈಡ್ ಬೈ 8 ಮಾಡ್ತೀವಿ ಅಲ್ಲಿ. ಓಕೆ, 4 2s 8 ಅಲ್ಲ, 8 ಅಂದರೆ ಇಲ್ಲಿ 2 ವ್ಯಾಲ್ಯೂಸ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ 8 ಮಾಡ್ಕೊಳ್ತೀವಿ. ಇದು 4 ಇಯರ್ಲಿ ಮೂವಿಂಗ್ ಎವರೇಜಸ್ ನಿಮಗೆ. ಓಕೆ, ಯೂಸಲಿ ನನಗನ್ಸುತ್ತೆ 5 ಇಯರ್ಲಿ ಅಥವಾ 3 ಇಯರ್ಲಿ ಕೊಡ್ತಾರೆ 10 ಮಾರ್ಕ್ಸಿಗೆ ಅನಿಸುತ್ತೆ. ನೋಡಿ, ಬಂದರೆ ಹಿಂಗೆ ಮಾಡೋದು ನೀವು 4 ಇಯರ್ಲಿ ಇದ್ದಾಗ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಂತೂ 5 ಇಯರ್ಲಿ ಕೊಟ್ಟಿದ್ರೆ ನಿಮಗೆ 3 ಇಯರ್ಲಿ ಕೊಡ್ಬೋದು. 4 ಇಯರ್ಲಿ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. 4 ವ್ಯಾಲ್ಯೂಸ್ ಆ್ಯಡ್ ಮಾಡಿಬಿಟ್ಟು ಫಸ್ಟು ಅಗೇನ್ ಮತ್ತು ನೆಕ್ಸ್ಟ್ ಕಾಲಮಲ್ಲಿ 2 ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತೀರಿ. 2 ವ್ಯಾಲ್ಯೂಸ್ ಲಾಸ್ಟ್ ಕಾಲಮಲ್ಲಿ ಡಿವೈಡ್ ಬೈ 8 ಮಾಡ್ತೀವಿ ನಾವಲ್ಲಿ. 2m ಅಂತ ತೊಗೊಳ್ತೀವಿ ಅಲ್ಲಿ. ಓಕೆ, ಇದು ಫಸ್ಟ್ ಪಾರ್ಟು. ಸೆಕೆಂಡ್ ಬಿ ಪಾರ್ಟ್ ಬಂದುಬಿಟ್ಟು ನಿಮಗೆ ಅಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಫಿಟ್ಟಿಂಗ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್ ಇಕ್ವೇಷನ್ y = a + bx ಅಂತ ಇದೆ.
ಬರೀ ಫಿಟ್ಟಿಂಗ್ ಅಂದಿದ್ದಾರೆ ಅವ್ರು, ಫಿಟ್ ಅಂದಾರ. ಫಿಟ್ ಅಂದಾಗ ಹೆಂಗೆ ಮಾಡ್ತೀರಿ ಇದನ್ನು? ಫಸ್ಟು ಇಲ್ಲೇನು ಮಾಡ್ತೀವಿ ನಾವು, ವೈ ವ್ಯಾಲ್ಯೂಸನ್ನು ಬರ್ಕೊಂಡು ಬಿಡ್ತೀನಿ ನಾನಿಲ್ಲಿ. ವೈ ವ್ಯಾಲ್ಯೂಸು ಇಯರ್ ಏನು ತೊಗೊಳ್ಳಲ್ಲ, 12, 10, 20, 25, 30, 41. ಓಕೆ, ಈಗ ನೆಕ್ಸ್ಟ್ ಏನು ತೊಗೊಳ್ತೀವಿ? ಎಕ್ಸ್ ತೊಗೊಳ್ತೀವಿ. ಇದು 1, 2, 3, 4, 5, 6 ಇದೆ. 6 ಇದ್ದಾಗ ಸೆಂಟರ್ 2 ವ್ಯಾಲ್ಯೂಸು -1, -3, -5. ಇಲ್ಲಿ 1, 3, 5 ಆಡ್ ವ್ಯಾಲ್ಯೂಸನ್ನು ತೊಗೊಳ್ತೀವಿ. ಆಡ್ ವ್ಯಾಲ್ಯೂಸು, ನೆಗೆಟಿವ್ ವ್ಯಾಲ್ಯೂಸು ಮತ್ತು ಪಾಸಿಟಿವ್ ವ್ಯಾಲ್ಯೂಸ್ನ ಎಕ್ಸ್ ವ್ಯಾಲ್ಯೂಸ್ ತೊಗೊಳ್ತೀವಿ. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ತೀವಿ. ಎಕ್ಸ್ ಸ್ಕ್ವೇರ್ ಅಂದಾಗ 5 ಸ್ಕ್ವೇರ್ 25, 9, 1, 1, 9, 25. ಓಕೆ, ನೆಕ್ಸ್ಟು ಎಕ್ಸ್ ಇಂಟು ವೈ ಮಾಡ್ಕೊಳ್ತೀವಿ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. 12 ಇಂಟು -5 ದಟ್ ಈಸ್ -60, -30, -20, 25 plus 25, 30 into 3 that is 90, 41 into 25 that is 41 into 5 that is 205. ಎಕ್ಸ್ ವೈ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಏನಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಎರಡೇ ವ್ಯಾಲ್ಯೂನ. ಎ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಎನ್. ಅಂದರೆ ಟೋಟಲ್ ತೊಗೊಂಡ್ಬಿಡ್ಬೇಕು ನೀವೆಲ್ಲ ಇದನ್ನ. ಟೋಟಲ್ ತೊಗೊಂಡಾಗ ವೈ ವ್ಯಾಲ್ಯೂ 138, ಇದಂತೂ 0 ಬರುತ್ತೆ. ಎಕ್ಸ್ ಸ್ಕ್ವೇರು 70 ಆ್ಯಂಡ್ ಎಕ್ಸ್ ಇಂಟು ವೈ ಈಸ್ 210. ನೆಗೆಟಿವ್ ಮತ್ತು ಪಾಸಿಟಿವ್ ನೀವು ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಕೂಡ -60, -30, -20, +25 +90 ಆ್ಯಂಡ್ 205 ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ಆನ್ಸರ್ ಬರೋದು 210. ಸಮೇಷನ್ ಆಫ್ ವೈ ಈಸ್ 138. ಹೌ ಮೆನಿ ವ್ಯಾಲ್ಯೂಸ್? ದಟ್ ಈಸ್ 6 ವ್ಯಾಲ್ಯೂ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 23 ಈಸ್ ಅ ಆನ್ಸರ್. ಬಿ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ವೈ divided by summation of x square. What is summation of x y? That is 210. 210 divided by 70, that is equals to 3 is a value. Then y is equals to a plus bx. Then what is a? A is 23 plus b is 3 into x is 3x ಅಷ್ಟೇ ಬಿಡ್ತೀವಿ ನಾವು. ಇಲ್ಲೇನು ತೊಗೊಳ್ಳಲ್ಲ, ಯಾಕಂದರೆ ನಾವು ಟ್ರೆಂಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿಲ್ಲ. ಬರೀ ಫಿಟ್ಟಿಂಗ್ ಅಲ್ಲ ಇದು, 5 ಮಾರ್ಕ್ಸ್ ಅಷ್ಟೇ ಇರೋದ್ರಿಂದ ಇದು 23 ಪ್ಲಸ್ 3x ಅಂತ ಅಷ್ಟೇ ಬರ್ಕೊಂಡಿರ್ತೀವಿ. ಓಕೆ ಸ್ಟೂಡೆಂಟ್ಸ್, ನೋಡಿ ಇದು ನಿಮ್ಮದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರು. ಓಕೆ, ಈಗ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ತೊಗೊಳ್ತೀನಿ ನೋಡಿ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕ್ವಾಡ್ರಾಟಿಕ್ ಕೊಟ್ಟಿದ್ದಾರೆ. ಕ್ವಾಡ್ರಾಟಿಕ್ ಅಂದರೆ ಯಾವುದು? ಸೆಕೆಂಡ್ ಡಿಗ್ರಿ. ಸೆಕೆಂಡ್ ಡಿಗ್ರಿ ಅಂದಾಗ y ಈಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್. ಇಲ್ಲಿ 3 ಕಾನ್ಸ್ಟಂಟ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ನೋಡ್ತೀನಿ ನೋಡಿ ಏನೇನು ಕೊಟ್ಟಿದ್ದಾರಲ್ಲಿ. y ಸೀರೀಸ್ 40, 20, 30, 15 ಆ್ಯಂಡ್ 25. ಓಕೆ, ಸೇಮ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಎಕ್ಸ್ ವ್ಯಾಲ್ಯೂನ ತಗೊಳ್ತೀವಿ. ಸೇಮ್ ಇದು ಇದು 5 ವ್ಯಾಲ್ಯೂಸು, ದಟ್ ಈಸ್ ಆಡ್ ವ್ಯಾಲ್ಯೂಸ್ ಇರೋದ್ರಿಂದ ಇಲ್ಲಿ 0 ಸೆಂಟರ್ಗೆ -1 -2 ದಟ್ ಈಸ್ +1 2. ನೆಕ್ಸ್ಟ್ ಈಸ್ ಎಕ್ಸ್ ಸ್ಕ್ವೇರ್ 4 1 0 1 4. ಎಕ್ಸ್ ಕ್ಯೂಬ್ 8 1 0 1 8. ಬಟ್ ಕ್ಯೂಬ್ ಇದ್ದಾಗ ಅಲ್ಲಿ ನೆಗೆಟಿವ್ ಬರುತ್ತೆ. -8 -1 0 1 8. x ಟು ದ ಪವರ್ 4 ತಗೊಂಡಾಗಲ್ಲಿ 16 ಅಗೇನ್ ಪಾಸಿಟಿವ್ 1 0 1 16. ಓಕೆ, ನೆಕ್ಸ್ಟ್ ಎಕ್ಸ್ ಇಂಟು ವೈ. ಎಕ್ಸ್ ಇಂಟು ವೈ -80 -20 0 15 15 1s are 15 and
25 2s are 50. Next x square into y, that is 160. x square 4 ಇದೆ ನೋಡಿ, 4 into 40, that is a 160. This is 20, 0, 15 and 100. x square is a 4, 25 4s are 12. Okay, 25 4s are 100. Okay, after calculating this, taking a totals of all this, 130, okay, taking a totals of all this, 130, okay, this is becomes a 0 and this is 10 and this one is 0. Okay, x cube is 0. 34 is a total of x to the power 4 minus 35. Okay, next is a 295. This is 100 it is. Okay, 295. After taking this, we are substituting it in the normal equations. Normal equations is y is equals to a plus bx plus cx square. Yes, n into y, summation of y is equals to na plus b into summation of x plus c into summation of x square. Okay, next summation of x into y is equals to a into summation of x plus b into summation of x square plus c into summation of x to the power 3. Okay, again summation of x square into y is equals to a into summation of x square plus b into summation of x cube plus c into summation of x to the power 4. ಇದು 3 ನಾರ್ಮಲ್ ಇಕ್ವೇಷನ್ಸು. 3 ನಾರ್ಮಲ್ ಇಕ್ವೇಷನ್ ತೊಗೊಂಡ್ಬಿಟ್ಟು 1 2 3 ಅಂತ ತೊಗೊಳ್ತೀವಿ ಇಲ್ಲಿ. ಓಕೆ, ಈಗ ಸಬ್ಸ್ಟ್ಯೂಟ್ ಮಾಡ್ತೀವಿ ವ್ಯಾಲ್ಯೂಸನ್ನು. ಸಬ್ಸ್ಟ್ಯೂಟ್ ಮಾಡಿದಾಗ ನೋಡಿ, ಫಸ್ಟ್ ಇಕ್ವೇಷನಲ್ಲಿ ಸಬ್ಸ್ಟ್ಯೂಟ್ ಮಾಡಿದಾಗ ಸಮೇಷನ್ ಆಫ್ y ಅಂದರೆ ಎಷ್ಟಿದೆ, 130. 130 ಈಸ್ ಈಕ್ವಲ್ಸ್ ಟು n ಇಂಟು a. ವಾಟ್ ಈಸ್ n? 5. ಹೌದಾ, 5a ಪ್ಲಸ್ b ಅಲ್ಲೇ 0 ಆಗಿಬಿಡ್ತದೆ, ಬಿಕಾಸ್ ಸಮೇಷನ್ ಆಫ್ x ಈಸ್ 0. x ಸ್ಕ್ವೇರ್ ಅಷ್ಟೇ ಇದೆ. ವಾಟ್ ಈಸ್ x ಸ್ಕ್ವೇರ್ ಟೋಟಲ್? ದಟ್ ಈಸ್ ಅ 10c. ಓಕೆ, ಇದು ಫಸ್ಟ್ ಇಕ್ವೇಷನ್ನು. ಸೆಕೆಂಡ್ ಇಕ್ವೇಷನ್ ನೋಡಿ, ಸೆಕೆಂಡ್ ಇಕ್ವೇಷನಲ್ಲಿ ಸಮೇಷನ್ ಆಫ್ ಎಕ್ಸ್ ವೈ ಈಸ್ ಅ -35 ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ವೈ. ಇಲ್ಲಿ ಫಸ್ಟ್ ಸಮೇಷನ್ ಆಫ್ ಎಕ್ಸು 0, ಸಮೇಷನ್ ಆಫ್ ಎಕ್ಸ್ ಕ್ಯೂಬು 0, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾತ್ರ. ಎಕ್ಸ್ ಸ್ಕ್ವೇರ್ ಅಂದಾಗಲ್ಲಿ 10 ಇದೆ, 10b. ಓಕೆ, b ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ 35 divided by 10, that is equals to -3.5. b is equals to -3.5. b ಫೈಂಡ್ ಔಟ್ ಮಾಡಿದ್ವಿ ನಾವು. ಇವಾಗ a ಮತ್ತು c ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಇಕ್ವೇಷನಲ್ಲಿ ಹಾಕಿದಾಗ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ, ವಾಟ್ ಈಸ್ ದ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ? 295 ಈಸ್ ಈಕ್ವಲ್ಸ್ ಟು a ಅಂತಂದರೆ a ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದರೆ 10a. ಓಕೆ, 10a, b 0 ಬಂದುಬಿಡುತ್ತಲ್ಲಿ. b 0 ಬಂದುಬಿಡುತ್ತೆ. ಮತ್ತು ಸಿ ಎಕ್ಸ್ ಟು ದ ಪವರ್ 4, ಎಕ್ಸ್ ಟು ದ ಪವರ್ 4 ಎಷ್ಟಿದೆ? 34c. ಓಕೆ, ದೆನ್ ಇಲ್ಲಿ ನೋಡಿ, ಇದು ಸೆಕೆಂಡ್ ಇಕ್ವೇಷನ್ನು, ಇದು ಥರ್ಡ್ ಇಕ್ವೇಷನ್ ನಮಗೆ ಬಂದಿರೋದು. ಈಗ ನಾವೇನು ಮಾಡ್ತೀವಿ, 5a ಫಸ್ಟ್ ಇಕ್ವೇಷನ್ ತೊಗೊಳ್ತೀವಿ. ಸಾಲ್ವ್ 1 and 3 ಎರಡನ್ನೂ ಸಾಲ್ವ್ ಮಾಡ್ಕೊಳ್ತೀವಿ. 5a ಪ್ಲಸ್ 10c ಈಸ್ ಈಕ್ವಲ್ಸ್ ಟು 130 ಒಂದಾ. ನೆಕ್ಸ್ಟು 10a ಪ್ಲಸ್ 34c ಈಸ್ ಈಕ್ವಲ್ಸ್ ಟು 295.
5. ಓಕೆ, ಮೈನಸ್ 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 ತೊಗೊಳ್ತೀವಿ. ಇದಕ್ಕೆ ಇಂಟು 2 ಮಲ್ಟಿಪ್ಲೈ ಮಾಡ್ಕೊಂಡು ಬಿಡ್ತೀವಿ. ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 2 ದಟ್ ಈಸ್ 10 ಏನ ಬಂತಿದ್ದು ಪ್ಲಸ್ 20 ಸಿ ಬಂತು ಈಸ್ ಈಕ್ವಲ್ಸ್ ಟು 0 6 260. ಹೌದಾ? ಈಗ 10a ಪ್ಲಸ್ 34c ಈಸ್ ಈಕ್ವಲ್ಸ್ ಟು 295. ಈಗ ಮಾಡಿದಾಗ ಮೈನಸ್ 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 ತೊಗೊಂಡು 10a ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಕ್ಯಾನ್ಸಲ್ ಆಗಿಬಿಟ್ಟು ಅಲ್ಲಿ 34c ಒಳಗೆ 20c ಹೋದರೆ ಅಲ್ಲಿ 14c ಉಳೀತು. ಮೈನಸ್ 14c ಈಸ್ ಈಕ್ವಲ್ಸ್ ಟು 295. 295ದಲ್ಲಿ 260 ಅಂದರೆ ಅಲ್ಲಿ 35 ಮೈನಸ್ 35 ಉಳೀತು. ಓಕೆ, ದೆನ್ 14c ಈಸ್ ಈಕ್ವಲ್ಸ್ ಟು 35. ಇದು ಮೈನಸ್ ಮೈನಸ್ ಹೋಗ್ಬಿಟ್ಟು 14. 35 ಡಿವೈಡ್ ಬೈ 14 ಬಂದಾಗ ನೋಡ್ತೀನಿ ನೋಡಿ ನಾನು ಎಷ್ಟು ಅಂತ ಬರುತ್ತೆ ಅಂತ. $35 divided by 14 is equals to 2.5 is a value. ಓಕೆ, ಸಿ ವ್ಯಾಲ್ಯೂ ಬಂದ ತಕ್ಷಣ ನಾವೇನು ಮಾಡೋಣ, ಫಸ್ಟ್ ಇಕ್ವೇಷನ್ಗೆ ಹಾಕ್ಕೊಂಬೋಣ. 5a ಪ್ಲಸ್ 10 ಇಂಟು 2.5 is equals to 130 ಇಂಟು 10 is equals to ಅಲ್ಲಿ 25 ಆಯಿತಾ. ಇದು 5a ಪ್ಲಸ್ 25 is equals to 130. 5a is equals to 130 minus 25 that is equals to ಅಲ್ಲಿ 105 ಬಂತು. a is equals to 105 divided by 5. 105 divided by 5 ಮಾಡಿಬಿಟ್ರೆ ಅಲ್ಲಿ ನಿಮಗೆ ಬರೋದು 21 is a ಆನ್ಸರ್. ಇಲ್ಲಿ a 21, b ನಿಮಗೆ ಸಿಕ್ಕಿರೋದಲ್ಲಿ b ವ್ಯಾಲ್ಯೂ 3.5 ಆ್ಯಂಡ್ ಸಿ ವ್ಯಾಲ್ಯೂ ಈಸ್ ಅ 2.5. ಲಾಸ್ಟಿಗೆ ಜಸ್ಟ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್ y is equals to a ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರಲ್ಲಿ ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀವಿ ನಾವು. ಅದಕ್ಕೆ ಇದು ತುಂಬಾ ದೊಡ್ಡದಿದೆ ಅಂತ ನಾನು ರೆಫರ್ ಮಾಡೋದು ಎಲ್ರಿಗೂ, ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಇಂಡೆಕ್ಸ್ ನಂಬರ್ನ ಮಾಡಿಬಿಡಿ ಅಂತ. ಕ್ವಾಡ್ರಾಟಿಕ್ ಬಂದರೆ ಟಫ್ ಆಗಿಬಿಡುತ್ತೆ ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ನು, ಸಾಲ್ವಿಂಗು, ಇಕ್ವೇಷನ್ನು ಅದೆಲ್ಲ. ಓಕೆ ಸ್ಟೂಡೆಂಟ್ಸ್, ಈಗ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಲೊಗರಿಥಮಿಕ್ ಬಂದಿದೆ ಅಂತ ಅಂದ್ಕೊಳ್ತೀನಿ, ನೋಡೋಣಂತೆ ಸ್ಟೂಡೆಂಟ್ಸ್. ಈಗ ಲಾಗದ್ದಿದೆ, ಅದು ಎಕ್ಸ್ಪೋನೆನ್ಷಿಯಲ್ ಟ್ರೆಂಡು ಲಾಗ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ತುಂಬ ದೊಡ್ಡದಾಗುತ್ತೆ. ಬಂದರೆ ಇವೆರಡು ಮಾಡಿ ನೀವು, ಇಲ್ಲ ಅಂದರೆ ಟಿ ಆರ್ ಟಿ ಎಫ್ ಆರ್ ಟಿ ಅಥವಾ ಲಾಸ್ಟ್ ಪಿ ಎಸ್ ಪಾಸ್ಟೇಸ್ ಬಂದರೆ ಅದನ್ನು ಮಾಡೋದು ಬೆಟರ್ ಅನಿಸುತ್ತೆ ನನಗೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆಲ್ ದ ಬೆಸ್ಟ್.